ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಡಿಸೈನ್ ತೋರಿಸ್ತಾ ಇದ್ದೀನಿ, ಕ್ರೋಶಾ ಕುಚ್ಚೋ ಡಿಸೈನು. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಈ ಡಿಸೈನ್ನ, ಪಿಕಾಕ್ ಡಿಸೈನ್ ಅಂತ. ಸೊ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಯಾವಾಗಲೂ ಕೆಳಗಡೆ ಹಾಕೋದು, ಇದು ಸ್ಯಾರಿ ಮೇಲೆ ಪಲ್ಲು ಮೇಲೆ ಬಂದರೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ಸೊ ಆ್ಯಸ್ ಯೂಶುವಲ್ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, 11, 9 ಆದರೂ ನಡೆಯುತ್ತೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಪಲ್ಲುಗೆ ಅಟ್ಯಾಚ್ ಥರ ಪಿಕಾಕ್ ಡೌನ್ವರ್ಡ್ಸ್ ಬರೋ ಥರ ಮಾಡ್ತಾ ಇರೋದು ಫ್ರೆಂಡ್ಸ್. ಆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಪಲ್ಲು ಮೇಲ್ಗಡೆ ಬಂದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಟ್ರೈ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ಥರನೇ ನೀವು ಹಾಕ್ಕೋಬೋದು. ಸೊ ಸ್ಟಾರ್ಟಿಂಗು 2 ಸರಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇದು ಒಂಚೂರು ಗ್ಯಾಪ್ಗೋಸ್ಕರ ನಿಮಗೆ ಕುಚ್ಚು ಮತ್ತು ಆ ಪಿಕಾಕ್ ಏನಿದೆ, ಸೊ ಅದಕ್ಕೆ ಗ್ಯಾಪ್ಗೋಸ್ಕರ ನಾನು ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ 3 ಹಾಕ್ಕೋತಾ ಇದ್ದೀನಿ. 3 ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಳ್ಳೋಣ. ಸೊ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡೋದು ಬೇಡ, ಸ್ವಲ್ಪ ಬೀಡಷ್ಟು ಗ್ಯಾಪ್ ಬಿಟ್ಬಿಟ್ಟು ನೀಡಲ್ನ ಬಟ್ಟೆಗೆ ಮತ್ತೆ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು ಸಿಂಗಲ್ ಕ್ರೋಶೆ. ಮತ್ತು ಇನ್ನೂ 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಒಟ್ಟು ಇಲ್ಲೂ ಕೂಡ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 3 ಸರ್ತಿ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ, ಒಂದು ಸ್ವಲ್ಪನೂ ಗ್ಯಾಪ್ ಬಿಡ್ತೀರ ಅಷ್ಟು, ಪಕ್ಕದಲ್ಲೇ 3 ಸರ್ತಿ ಸಿಂಗಲ್ ಕ್ರೋಶೆ. 3 ಟೈಮ್ ಸಿಂಗಲ್ ಕ್ರೋಶೆ, 1 ಬೀಡ್, 3 ಟೈಮ್ ಸಿಂಗಲ್ ಕ್ರೋಶೆ. ಇಲ್ಲಿ ನಾನು 4 ಚೈನ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕುಚ್ಚು ಕೊಟ್ಕೊಳ್ಳೋಕ್ಕೆ ಪ್ಲೇಸ್ ಫ್ರೆಂಡ್ಸ್ 4 ಇಂದ 5 ಚೈನ್ನ ಹಾಕೋಬೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್, ಮತ್ತು ಇನ್ನೂ 2 ಸರ್ತಿ ಸಿಂಗಲ್ ಕ್ರೋಶೆ, ಇನ್ನು 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್, ಇನ್ನು 1 ಟೈಮ್, ಒಟ್ಟು 3 ಟೈಮ್ಸ್ ಲಾಕು ಸೇರಿಸಿ. ಸೊ ಇಲ್ಲಿ 3 ಟೈಮ್ಸ್ ಆಯ್ತಲ್ವ. ಇವಾಗ ಕೂಡ 1 ಬೀಡನ್ನ ಹಾಕ್ತೀನಿ. ಸೊ ಬೇಕಂದರೆ ಆ ಸಿಂಗಲ್ ಕ್ರೋಶಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಹಾಕ್ಕೋಬೋದು. 3 ಹಾಕಿದ್ದೀನಲ್ಲ, ಅಲ್ಲಿ 4, 5, 5 ಕೂಡ ನೀವು ಹಾಕ್ಕೋಬೋದು. ಇಂಚೂರು ಗ್ಯಾಪ್ ಬೇಕಂದರೆ, ಇಲ್ಲ ಬೇಡ ಹೀಗೆ ಇರಲಿ ಅಂದರೆ ಹೀಗೆ ಕಂಟಿನ್ಯೂ ಮಾಡ್ಕೋಬೋದು. ಮೀಡಿಯಮ್ ಸೈಜ್ ಇಲ್ಲ ಅಂದರೆ ಬಿಗ್ ಸೈಜ್ ಬೀಡ್ ಕೂಡ ಅಟ್ಯಾಚ್ ಮಾಡ್ಬೋದು. ಇಲ್ಲಾಂದರೆ ಬೀಡನ್ನ ಸ್ಕಿಪ್ ಮಾಡಿ ಬರೀ ಸಿಂಗಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು. ಸೊ ಬಟ್ ಸಿಂಗಲ್ ಕ್ರೋಶಸ್ನ ಹಾಕಲೇಬೇಕು, ನಮಗೆ ಸ್ಪೇಸ್ ಬೇಕಾಗತ್ತೆ ಆ ಪಿಕಾಕ್ ಪಕ್ಕ, ಅದಕ್ಕೋಸ್ಕರ. ಮತ್ತು 3 ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ನಾನಿಲ್ಲಿ 3 ಚೈನ್ಸ್ನ ಹಾಕೋತಾ ಇದ್ದೀನಿ. ಸೊ 3 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇದು ಪಿಕಾಕ್ ಸ್ಟಾರ್ಟ್ ಮಾಡ್ತಾ ಇರೋದು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3ನೇ ಸಾಕಾಗುತ್ತೆ ಇಲ್ಲಿ. ಸೊ ಸ್ಟಾರ್ಟಿಂಗ್ ನೋಡಿ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 ಬೀಡ್, 3 ಟೈಮ್ ಸಿಂಗಲ್ ಕ್ರೋಶೆ, ಅದೊಂದು ಸೆಗ್ಮೆಂಟ್ ಆಯ್ತಲ್ಲ 4 ಚೈನ್, ಮತ್ತು ಇನ್ನೊಂದು ಸೆಗ್ಮೆಂಟು 3 ಚೈನ್. 1 ಸಿಂಗಲ್ ಕ್ರೋಶೆ ಬಾಕ್ಸ್ 4 ಚೈನು, 1 ಸಿಂಗಲ್ ಕ್ರೋಶೆ ಬಾಕ್ಸು 3 ಚೈನ್ ಮಾಡಿದ್ದೀನಿ. ಸೊ ಹಾಗೆ ಮಾಡ್ಕೊಬರಬೇಕು. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿ ಇವಾಗ ರಿಂಗ್ ಬೀಡನ್ನ ಒಳಗಡೆ ಬಿಗ್ ಬೀಡನ್ನ ಹಾಕ್ಕೊಂಡು ನೀಡಲ್ಗೆ ಇನ್ಸರ್ಟ್ ಮಾಡಿದ್ದೀನಿ. ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋಣ, ದಾರಕ್ಕೆ ಹಾಕ್ಕೊಳ್ಳೋಣ. ಸೊ ದಾರಕ್ಕೆ ಹಾಕ್ಕೊಂಡು ರಿಂಗ್ ಬೀಡ್ ಒಳಗಡೆ ಬಿಗ್ ಬೀಡನ್ನೂ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿರೋದನ್ನ ಸ್ಯಾರಿ ಮೇಲೆ ಈ ಥರ ಪ್ಲೇಸ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ರಿಂಗ್ ಬೀಡ್ ನಿಮಗೆ ನಾರ್ಮಲ್ ಆಗಿರುತ್ತೆ ಫ್ರೆಂಡ್ಸ್, ತುಂಬ ಡಿಸೈನ್ಸ್ ಹಾಕಿರ್ತೀವಿ ರಿಂಗ್ ಬೀಡ್ ಒಳಗಡೆ. ಸೊ ಇದರಲ್ಲೇ ಪಿಕಾಕ್ ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋದು, ಅದು ಡೌನ್ವರ್ಡ್ಸ್ ಅಲ್ಲ ಅಪ್ವರ್ಡ್ಸ್, ಡೌನ್ವರ್ಡ್ಸ್ ಕೂಡ ಮಾಡೋ ಡಿಸೈನ್ ಇದೆ. ಸೊ ನಾನು ಇಲ್ಲಿ ಪಲ್ಲು ಮೇಲೆ ಬರೋ ಥರ ಮಾಡಿದ್ದೀನಿ ಡಿಸೈನ್. ಅಲ್ಲಿಂದ ನಾನು 3 ಚೈನ್ ಹಾಕಿಬಿಟ್ಟು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ಸೊ ಆರಾಮ್ಸಾಗಿ ಹಾಕ್ಕೋಬೋದು. ಇದು ಬ್ರೈಡಲ್ ಡಿಸೈನ್ಗಾರು ಹಾಕ್ಕೋಬೋದು, ಸಿಂಪಲ್ ನಾರ್ಮಲ್ ಒಂಥರ ಪಿಕಾಕ್ ಮೋತಿಫ್ ಇರೋ ಸ್ಯಾರೀಸ್ಗೆಲ್ಲ ಟ್ರೈ ಮಾಡ್ಕೋಬೋದು. 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಆ ಸೈಡ್ 3 ಚೈನು, ಈ ಸೈಡ್ 3 ಚೈನು. ಇವಾಗ ಬ್ಯಾಕ್ ಸೈಡು ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ. ಸೊ ಫ್ರಂಟ್ ಸೈಡ್ ಇತ್ತಲ್ಲ, ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ತೀನಿ ನಾನು. ಟರ್ನ್ ಮಾಡ್ಕೊಂಡ್ಬಿಟ್ಟು ನೋಡಿ, ಟರ್ನ್ ಮಾಡಾದ್ಮೇಲೆ ರಿಂಗ್ ಬೀಡ್ ಈ ಥರ ಇದೆ ಅಲ್ವಾ, ಆ ಕಡೆ ಇರುತ್ತೆ. ಫಸ್ಟ್ 1 ಸಿಂಗಲ್ ಕ್ರೋಶೆ ಮಾಡ್ಕೊಬಿಡೋಣ 3 ಚೈನ್ ಒಳಗಡೆ. ಫಸ್ಟ್ 1 ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಸೊ ಇವಾಗ ರಿಂಗ್ ಬೀಡ್ ಏನಿದೆ ನಾವು ಈ ಥರ ಫ್ಲಿಪ್ ಮಾಡಬೇಕು, ನಮ್ಮ ಕಡೆ ತಿರುಗಿಸ್ಕೋಬೇಕು, ಬ್ಯಾಕ್ ಸೈಡ್ ಸ್ಯಾರಿ ಕಡೆ ತಿರುಗಿಸ್ಕೋಬೇಕು ಈ ಥರ. ಇದನ್ನು ಮಾತ್ರ ಮರಿಬಾರ್ದು ಫ್ರೆಂಡ್ಸ್, ಡಿಸೈನ್ ಹಾಗೆ ಬರುತ್ತೆ. ಸೊ ಈ ಥರ ತಿರುಗಿಸ್ಕೊಂಡು ನಾನು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಈ ರಿಂಗ್ ಬೀಡ್ ಏನಿದೆ ಮೇಲ್ಗಡೆ ಪಾರ್ಟಿಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಸೊ ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಆಯಿತು ನಮಗಿವಾಗ. ರಿಂಗ್ ಬೀಡ್ ಒಳಗಡೆಯಿಂದ 1 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲಿ ಇವಾಗ
3 ಚೈನ್ ಹಾಕಬೇಕು. ಫಸ್ಟ್ ಒಂದು ಚೈನ್ನ ಹಾಕ್ಕೊಂಡ್ಬಿಡ್ತೀನಿ. ಸೆಕೆಂಡ್ ಚೈನ್ ಪ್ಲೇಸಲ್ಲಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಒಂದು ಬೀಡನ್ನ ಹಾಕೋತೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ನಮಗೆ ಸೆಕೆಂಡ್ ಚೈನು ವಿತ್ ಬೀಡ್ ಆಗುತ್ತೆ. ಫಸ್ಟ್ ಚೈನ್ ಹಾಕಿದ್ವಿ, ಎರಡನೇ ಚೈನ್ ಹಾಕಿದ್ವಿ, ಇದು ಥರ್ಡ್ ಚೈನ್. 3 ಚೈನ್ಗಳನ್ನ ಹಾಕಿ, ಸೊ ಸೆಕೆಂಡ್ ಚೈನ್ ಒಳಗಡೆ ಬೀಡಿದೆ. ಈ ಕಂಬ ಏನಿದೆ, ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ 2 ದಾರ ಸೇರಿ ಒಂದು ಮಾಡ್ತೀನಿ. ಅಂದರೆ ಒಂದು ಪಿಕಾಟ್ ಆಯಿತು ನಮಗೆ. ಕಂಬಕ್ಕೆ ಒಂದು ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡಿದ್ದೀನಿ. ಸೊ ಮತ್ತೆ ಅಗೇನ್ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಸೊ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಯಿತು. ನಾನು ಮತ್ತೆ ಇವಾಗ 1 ಚೈನ್ ಹಾಕಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಇನ್ನೂ 1 ಚೈನ್ ಹಾಕ್ತೀನಿ. ಒಟ್ಟು 3 ಚೈನ್ಸು ವಿತ್ ಬೀಡ್. ಅಂದರೆ ಸೆಕೆಂಡ್ ಚೈನ್ಗೆ ನಮಗೆ ಬೀಡ್ ಬರಬೇಕು. ಸೊ ಎರಡನೇ ಚೈನ್ಗೆ ಒಂದು ಬೀಡನ್ನ ಹಾಕೋತೀನಿ. ಬೀಡ್ ಲಾಕ್, ಇನ್ನೂ 1 ಚೈನ್. ಸೊ ಈ ಕಂಬ ಏನಿದೆ ಡಬಲ್ ಕ್ರೋಶೆ, ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಸೊ ಇವಾಗ ಪಿಕಾಟ್ ಆಯಿತು ನಮಗೆ. 1 ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಿತ್ ಬೀಡು. ಫ್ರೆಂಡ್ಸ್, ಇದು ಮೇಲ್ಗಡೆ ಪಾರ್ಟಿಗೆ ನಾವೇನು ಹಾಕ್ತಾಯಿದ್ದೀವಿ, ಒಟ್ಟು 7 ಕಂಬಗಳು ಬರುತ್ತೆ, 7 ಪಿಕಾಟ್ಗಳು ಬರುತ್ತೆ. 4 ನಾನು ಬೀಡನ್ನ ಹಾಕ್ಬಿಟ್ಟು ಮಾಡ್ತೀನಿ, ಇನ್ನು 3 ವಿತೌಟ್ ಬೀಡನ್ನ ಮಾಡ್ತೀನಿ. ಸೊ ನಾರ್ಮಲ್ ಪಿಕಾಟ್ಸೇ. ಸೊ 4 ಮಾತ್ರ ನಾನು ಬೀಡನ್ನ ಹಾಕ್ಕೊಳ್ತೀನಿ, 3ಕ್ಕೆ ಹಾಕೋದಿಲ್ಲ. ಸೊ ನಿಮಗೆ ನಾನು ಕನ್ಫ್ಯೂಸ್ ಆಯಿತು ಅಂದರೆ ಇದ್ರಲ್ಲಿ ಕನ್ಫ್ಯೂಸ್ ಅಷ್ಟು ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಸೊ 4 ಆದ ತಕ್ಷಣ ಬೀಡನ್ನ ಸ್ಕಿಪ್ ಮಾಡಿಬಿಡಿ. ಸೊ ನಿಮಗೆ ಬೇಕಂದರೆ ಇನ್ನೂ ಬೀಡನ್ನ ಅಟ್ಯಾಚ್ ಮಾಡ್ಕೋಬೋದು. ಸೊ 4 ಪಿಕಾಟ್ ಇವಾಗ ಬೀಡನ್ನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ವಿತೌಟ್ ಬೀಡು 3 ಪಿಕಾಟ್ ಮಾಡ್ಕೊಳ್ತೀನಿ. ಸೊ 7 ಪಿಕಾಟ್ಸ್ ಕೂಡ ನೀವು ಬೀಡ್ ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಬೀಡ್ಸ್ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ನಾನು 3ಕ್ಕೆ ಸ್ಕಿಪ್ ಮಾಡಿದ್ದೀನಿ. ಅದು ಪಿಕಾಕ್ ಬಾಡಿ ಪಾರ್ಟಿಗೇನು ಅಟ್ಯಾಚ್ ಬರುತ್ತಲ್ವ, ಸೊ ನಾಟ್ ನೆಸಸರಿ ಅನಿಸ್ತು, ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ 4 ಮಾತ್ರ ಹಾಕ್ಕೊಂಡಿದ್ದೀನಿ, ಇನ್ನು 3 ಹಾಗೆ ಹಾಕ್ಕೊಳ್ಳೋಣ. ನಾರ್ಮಲ್ ಕಂಬ ಹಾಕ್ಕೊಳ್ಳೋದು, 3 ಚೈನ್ಸ್ ಹಾಕ್ಕೊಂಡು ಡೈರೆಕ್ಟಾಗಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ನಾರ್ಮಲ್ ಲಾಕ್ ಮಾಡ್ಕೊಳ್ಳೋದು. 2 ದಾರ ಸೇರಿ ಒಂದು ಮಾಡ್ಕೊತೀನಿ ಅಷ್ಟೇ. ಇನ್ನು 2 ಹಾಕ್ಕೋತೀನಿ. ಸೊ ಒಟ್ಟು 7 ಆಯ್ತಲ್ಲ. 4 ಬೀಡ್ ಇರೋದು, 3 ವಿತೌಟ್ ಬೀಡ್. ಆ ಥರ ಮಾಡಿಕೊಂಡು ಪಕ್ಕದಲ್ಲಿ 3 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ 3 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್, ಇವಾಗ ಫ್ರಂಟ್ ಸೈಡ್ಗೆ ಸಾರಿನ ಟರ್ನ್ ಮಾಡ್ಕೋಬೇಕು. ಇವಾಗ ನೀಡಲ್ನ ಹಾಗೆ ಇಟ್ಕೊಳ್ಳಿ, ಫ್ರಂಟ್ ಸೈಡ್ಗೆ ಹಾಗೆ ಜಸ್ಟ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಫ್ಲಿಪ್ ಮಾಡೋದು ಬೇಡ ಇವಾಗಲೇ. ಸೊ ಈ ಥರ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ, ಬಟ್ ಇವಾಗ ಲಾಕ್ ಮಾಡ್ಕೊಂಡು ನಾವು ಫ್ಲಿಪ್ ಮಾಡ್ಕೊಳ್ಳೋಣ, ತಿರುಗಿಸ್ಕೊಳ್ಳೋಣ. ಫಸ್ಟು ಇವಾಗ ನಾನು 7 ಚೈನ್ಸ್ನ ಹಾಕೋತೀನಿ. ಇಲ್ಲಿ 7 ಚೈನ್ಗಳನ್ನ ಹಾಕೋಬೇಕು. 6, 7 ಚೈನ್ಗಳನ್ನ ಹಾಕ್ಕೊಂಡು ಡೈರೆಕ್ಟಾಗಿ ಸಾರಿ ತಿರುಗಿದ ತಕ್ಷಣ 7 ಚೈನ್ನ ಹಾಕೋತೀನಿ. 7 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ 3 ಪಿಕಾಟ್ ಆದಮೇಲೆ ನೋಡಿ, ವಿತೌಟ್ ಬೀಡು ವಿತ್ ಬೀಡ್ ಇರುತ್ತಲ್ಲ, ಅದ್ರ ಸೆಂಟರಲ್ಲಿ 2 ಕಂಬಗಳ ಮಧ್ಯ ನಾನು ಲಾಕ್ ಮಾಡ್ಕೊಳ್ತೀನಿ. 2 ಕಂಬಗಳ ಮಧ್ಯ ಸ್ಪೇಸ್ ಇರುತ್ತೆ, ಸೊ ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಕಂಬಗಳ ಮಧ್ಯ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ 7 ಚೈನ್ ಮಾಡಿದ್ಮೇಲೆ ಮತ್ತೆ ಅಗೇನ್ 6 ಚೈನ್ ಮಾಡ್ಕೊಳ್ಳೋಣ ಇವಾಗ. ಸೊ 7 ಚೈನ್ ಮಾಡಿ ಅಲ್ಲಿ ಲಾಕ್ ಮಾಡಿದ್ದೀನಿ. ಇವಾಗ 6 ಚೈನ್ ಮಾಡ್ಕೊಳ್ಳೋಣ. 5, 6 ಚೈನ್ಸ್ನ ಮಾಡಿಕೊಂಡು, ಸೊ ಇವಾಗ ಬಾಡಿ ಪಾರ್ಟು ಹೆಡ್ ಪಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. 7 ಚೈನ್ ಬಂದು ಬಾಡಿ ಪಾರ್ಟ್, ಸೊ 6 ಚೈನ್ ಬಂದು ಹೆಡ್ ಪಾರ್ಟ್ ಬರುತ್ತೆ. ನಾವಿವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀವಿ. ನಾಟ್ ನೆಸಸರಿ ಅದು ಆ ಕಡೆ ಇದ್ರೂ ಪರವಾಗಿಲ್ಲ, ಈ ಕಡೆ ಇದ್ರೂ ಪರವಾಗಿಲ್ಲ. ನೀವು 6 ಚೈನಿಗೆ ವರ್ಕ್ ಮಾಡ್ಕೋಬೇಕಲ್ವ, ಹಾಗೆ ಮಾಡಿದ್ರೂ ನಡೆಯುತ್ತೆ. ನಿಮ್ಗೆ ಹೆಂಗೆ ಕಂಫರ್ಟಬಲು ಸಾರಿನ ಹಾಗೆ ಟರ್ನ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಮಿಡಲ್ ಫಿಂಗರ್ ಮೇಲೆ ಪ್ಲೇಸ್ ಮಾಡಬೇಕು ಆ ಚೈನ್ಸ್ನ, 6 ಚೈನ್ಸ್ನ. ಇವಾಗ ನಾನು 6 ಚೈನ್ ಹಾಕಿದ್ದೀನಲ್ಲ, 5th ಚೈನ್ ನೋಡಿ ಫ್ರೆಂಡ್ಸ್, 6th ಇದು 5th ಚೈನ್. 1 ಚೈನ್ ಕೆಳಗಡೆಗೆ ನೀಡಲ್ನ ಹಾಕ್ಬೇಕು ನಾವಿವಾಗ. 5th ಚೈನ್ಗೆ ನೀಡಲ್ನ ಹಾಕ್ತೀನಿ. ಮಿಡಲ್ ಫಿಂಗರ್ ಮೇಲೆ ಆ 6 ಚೈನ್ನ ಪ್ಲೇಸ್ ಮಾಡಿದ್ದೀನಿ. 5th ಚೈನ್ಗೆ ನೀಡಲ್ನ ಹಾಕಿ ಈ ಥರ ದಾರನ ತೊಗೊಂಡು ಬಂದಿದ್ದೀನಿ. ದಾರನ ತೊಗೊಬಂದು
ನೋಡಿ 2 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರನೂ ಸೇರಿಸಿ ಒಂದು ಮಾಡ್ಕೊಳ್ತೀನಿ, 2 ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಅಲ್ಲೊಂದು ನಾಟ್ ಥರ ಫಾರ್ಮ್ ಆಗುತ್ತೆ. ಸೊ 2 ದಾರ 5th ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ ಒಂದು ಮಾಡ್ಕೊಂಡಿದ್ದೀನಿ. ಒಂಥರ ನಾಟ್ ಫಾರ್ಮ್ ಆಗಿದೆ ಅಲ್ವಾ, ಅದು ಗ್ರಿಪ್ಗೋಸ್ಕರ ನಮಗೆ. ಸೊ ಗ್ರಿಪ್ಪು ಹೆಡ್ ಕರೆಕ್ಟಾಗಬೇಕು. ಈ 6 ಚೈನ್ ಏನಿದೆ ಮಿಡಲ್ ಫಿಂಗರ್ ಮೇಲೆ ಇಟ್ಕೊಂಡು ನೋಡಿ, ಆ 6 ಚೈನ್ ಕೆಳಗಡೆ ನೀಡಲ್ನ ಹಾಕ್ತಾಯಿದ್ದೀನಿ. ಸೊ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. 6 ಚೈನ್ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದಿದ್ದೀನಿ. ಆ ಹೆಡ್ ಪಾರ್ಟ್ ಏನಿದೆ ಆ ಥರ ಗ್ರಿಪ್ಪಿಗೆ ಇಟ್ಕೊಂಡಿದ್ದೀನಿ, ನಾಟ್ ಪಾರ್ಟು. ನೀಡಲ್ ಮೇಲೆ 2 ದಾರ ಇರುತ್ತಲ್ವ, ಫಸ್ಟ್ 1 ದಾರಕ್ಕೆ 1 ದಾರನೇ ತೊಗೋತೀನಿ. 2 ದಾರ 1 ಮಾಡ್ಕೋಬಾರ್ದು, 1 ದಾರ ಮಾತ್ರ 1 ತೊಗೋಬೇಕಷ್ಟೇ. ನೀಡಲ್ ಮೇಲೆ ಹಾಗೆ ದಾರ ಇಟ್ಕೋಬೇಕು. ಮತ್ತು 6 ಚೈನ್ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದು ನೋಡಿ, 1 ದಾರಕ್ಕೆ ಮಾತ್ರ 1 ಲೂಪ್ ಒಳಗಡೆ ಮಾತ್ರ ದಾರನ ಎಳ್ಕೊಂಡು ಈ ರೀತಿ ಇಟ್ಕೋಬೇಕು. ಮತ್ತು ನೀಡಲ್ನ ಹಾಕ್ತೀನಿ 6 ಚೈನ್ ಕೆಳಗಡೆ, ದಾರನ ತೊಗೊಂಡು ಬಂದು 1 ದಾರದ ಮೇಲೆ ಮಾತ್ರ ಎಳ್ಕೊಳ್ಬೇಕು. ಫ್ರೆಂಡ್ಸ್, ನಿಮಗೆ ಗ್ರಿಪ್ಗೋಸ್ಕರ ಗ್ರಿಪ್ಪಲ್ಲಿ ಮಿಸ್ ಆಗೋಗುತ್ತೆ ಒಂದೊಂದು ಸತಿ. ಸೊ ಮಿಡಲ್ ಫಿಂಗರ್ ಯೂಸ್ ಮಾಡಿ. ನಾನು ನೋಡಿ ಮಿಡಲ್ ಫಿಂಗರ್, ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ನ ಗ್ರಿಪ್ಗೋಸ್ಕರ ಇಟ್ಕೊಂಡಿದ್ದೀನಿ. ಮತ್ತು ತಂಬಲ್ಲಿ ನಾವು ಏನು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಹೆಡ್ ಪಾರ್ಟು, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, 6 ಚೈನ್ ಕೆಳಗಡೆ ನೀಡಲ್ನ ಹಾಕಬೇಕು. ಫಸ್ಟು ಮಿಡಲ್ ಫಿಂಗರ್ ಮೇಲೆ 6 ಚೈನ್ ಇಟ್ಕೊಂಡು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ ನೋಡಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ ತಂಬಲ್ಲಿ ಇದನ್ನು ಇಟ್ಕೊಳ್ತೀನಿ. ಇಟ್ಕೊಂಡು ಒಂದೇ ಒಂದು ಲೂಪ್ ಒಳಗಡೆ ದಾರನ ಎಳ್ಕೊಂಡು ಈ ಥರ ಇಟ್ಕೊಳ್ತೀನಿ. ತುಂಬ ಟೈಟ್ ಮಾಡಬಾರ್ದು, ಸ್ವಲ್ಪ ಫ್ರೀಯಾಗಿರಬೇಕು. ಸೊ ಈ ರೀತಿ ನಾನು 12 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ನಾವು 12 ಟೈಮ್ಸ್ ಈ ಥರ ಮಾಡ್ಕೊಳ್ಳೋಣ. 1 ಲೂಪಲ್ಲಿ ಮಾತ್ರ ದಾರನ ಎಳ್ಕೊಂಬರ್ಬೇಕು, ಒಂದೇ ಒಂದು ಲೂಪಲ್ಲಿ ಅಷ್ಟೇ. ಇವಾಗ 6 ದಾರ ಇದೆ, 6ರಿಂದ 7 ಈ ಥರ 12 ಮಾಡ್ಕೊಂಡಿದ್ದೀನಿ. 12 ನೀಡಲ್ ಮೇಲೆ ಇರಬೇಕು, ಫ್ರೀ ಆಗಿರಬೇಕು. ಸೊ ಈ ರೀತಿ 12 ಮಾಡ್ಕೊಂಡ್ಮೇಲೆ ನೋಡಿ, ಎಲ್ಲ ಸೇರಿ ನೀಡಲ್ಗೆ ದಾರ ಒಂದು ಸತಿ ಹಿಂಗೆ ಟರ್ನ್ ಮಾಡಿಕೊಂಡು ಎಲ್ಲ ದಾರಗಳ ಒಳಗಡೆನೂ ಎಳ್ಕೊಂಡು ಹೋಗಬೇಕು. ಸೊ ಎಲ್ಲ ದಾರ ಒಳಗಡೆ ನಾವು ಈ ಥರ ದಾರನ ಪಾಸ್ ಮಾಡ್ಕೊಳ್ಳೋಣ. ಸೊ ಬರುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ದಿರೋ ಥರ, ಅದಕ್ಕೆ ಫ್ರೀಯಾಗಿರ್ಬೇಕದು, ನೀಟಾಗಿ ಬರುತ್ತೆ. ಆಮೇಲೆ ನೋಡಿ ಈ ಥರ ಎಳ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕು. ಅದು ಸ್ವಲ್ಪ ಯು ಶೇಪ್ ಥರ ಬರುತ್ತೆ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ನೀಟಾಗಿ ಬರೋ ಥರ 12 ಟೈಮ್ಸ್ ಹಾಕ್ಕೋಬೇಕು. ಟೈಟ್ ಮಾಡಿಕೊಂಡು ಒಂದು ದಾರ ಕಟ್ಟೆ ಆಯಿತು, ಬಟ್ ಓಕೆ, ಹಾಗೆ ಅಡ್ಜಸ್ಟ್ ಮಾಡಿ ಕಾಣದಿರೋ ಥರ ಸ್ವಲ್ಪ ದಾರ ಮೇಲೆ ಮಾಡಿ, ಟೈಟ್ ಮಾಡ್ಕೊಂಡಾದ್ಮೇಲೆ ದಾರ ಮೇಲೆ ಮಾಡಿ. ಈ ಥರ 3 ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೀಕ್ಗೆ. ಸೊ 3 ಬೀಡ್ಸು, ಅದೇ ಕೊಕ್ಕ ಅಂತೀವಲ್ಲ ನಾವು, ಬೀಕ್ಗೆ 3 ಬೀಡ್ಸ್ನ ಇನ್ಸರ್ಟ್ ಮಾಡಿ ಇದನ್ನು ಕೂಡ ಬೀಡ್ ಲಾಕ್ ಮಾಡ್ಕೊಳ್ಳೋಣ. 12 ರೌಂಡ್ ಥ್ರೆಡ್ ಏನಿತ್ತು ಅದನ್ನು ಕೂಡ ಲಾಕ್ ಮಾಡ್ಕೊಂಡಿದ್ದೀವಿ. ಅದಾಗಿದ ತಕ್ಷಣ ದಾರ ಮೇಲೆ ಮಾಡಿ 3 ಬೀಡ್ಸ್ ಹಾಕಿ ಇದನ್ನು ಕೂಡ ಲಾಕ್ ಮಾಡ್ಕೊಂಡು ಈ ಥರ ಟೈಟ್ ಮಾಡೋಣ. ಅದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಟೈಟ್ ಮಾಡಬೇಕು, ಆದಷ್ಟು ಟೈಟಾಗಿ ಎಳ್ಕೋಬೇಕು ಥ್ರೆಡ್ನ. ಸೊ ಟ್ರಯಾಂಗಲ್ ಫಾರ್ಮ್ ಆದಮೇಲೆ ಇಲ್ಲಿ ನೋಡಿ, ಕೊನೆಯದು ಅಂದರೆ 12th ಥ್ರೆಡ್ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ ಒಂದು ಸತಿ. 12th ಥ್ರೆಡ್ ಇರುತ್ತೆ ಅಲ್ವಾ, ನಾವು ಲೂಪ್ ಒಳಗಡೆ ತೊಗೊಂಡಿರೋದು, ಅದಕ್ಕೆ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಆವಾಗ ಹೆಡ್ ಫಾರ್ಮ್ ಆಗುತ್ತೆ ನಮಗೆ. ಇಷ್ಟೇ ಫ್ರೆಂಡ್ಸ್, ಹೆಡ್ ಥರ. ಸೊ ತುಂಬ ವೆರೈಟೀಸ್ ಹಾಕ್ಬೋದು, ಇದು ತುಂಬ ಈಸಿಯೆಸ್ಟ್ ಫಾರ್ಮ್ ಇದು. ಸೊ ಇದನ್ನು ಲಾಕ್ ಆದ ತಕ್ಷಣ ನಾವು ಇವಾಗ 7 ಚೈನಿಗೆ ವರ್ಕ್ ಮಾಡ್ಕೊಳ್ಳೋಣ. ಇದಾಗಿದ ತಕ್ಷಣ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀವಿ. ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು 7 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನಿಲ್ಲಿ ಈ ಬಾಡಿ ಪಾರ್ಟ್, ಇವಾಗ 7 ಚೈನ್ಗೆ ನಾವು ಬಾಡಿ ಪಾರ್ಟ್ ವರ್ಕ್ ಮಾಡ್ತಾ ಇರೋದು. ಸೊ ಅಲ್ಲಿಗೆ ನಾವು ಹಾಫ್ ಡಬಲ್ ಕ್ರೋಶೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 7 ಚೈನ್ ಒಳಗಡೆ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ನೋಡಿ, ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಟೈಮ್ ದಾರ ಸುತ್ಕೊಂಡು ಕೆಳಗಡೆ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಈ ರೀತಿ ನಾನು 9 ಟೈಮ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. 9 ಟೈಮ್ಸ್ ಮಾಡ್ಕೋಬೇಕು ಒಟ್ಟು. ಸೊ 8ರಿಂದ 9 ಅಷ್ಟೇ, ಇಷ್ಟೇ ಅಂತಲ್ಲ, ಎಷ್ಟು ನಿಮಗೆ ಫಿಲ್ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ 9 ಇಡ್ಸಿದೆ, ಕರೆಕ್ಟಾಗಿ 9 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಸೊ 9 ಸತಿ ಮಾಡ್ಕೊಂಡು ನೋಡಿ, 8 ಆಯಿತು, ಇನ್ನೂ ಒಂದು ಮಾಡ್ಕೊಳ್ಳೋಣ, 9 ಆಗುತ್ತೆ. ಸೊ ನೋಡ್ಕೊಂಡು ನೀವು ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡಾದಮೇಲೆ ಇವಾಗ ಸಾರಿಗೆ ಯಾವ ರೀತಿ ಕರೆಕ್ಟಾಗಿ ಬೇಕು ಫ್ರೆಂಡ್ಸ್, ಆ ರೀತಿ ನೀವು ನೀಟಾಗಿ ಇಟ್ಕೊಳ್ಳಿ.
ನಾ ಹೇಳ್ದೆಲ್ಲ ಹೆಂಗೆ ಮಾಡಿದ್ರು ವರ್ಕ್ ಲಾಸ್ಟಲ್ಲಿ ಲಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇದು ಸೀರೆ ಮೇಲೆ ಬರೋ ಥರ ಪಿಕಾಕ್ ಹೆಡ್ಡು ನೀವು ಇಟ್ಕೊಂಡು ಇಲ್ಲಿ 3 ಚೈನ್ ಇರುತ್ತೆ ನೋಡಿ, ರಿಂಗ್ ಬೀಡ್ ಪಕ್ಕ 3 ಚೈನ್ ಇರುತ್ತೆ. ಸೊ ಆ 3 ಚೈನ್ಗೆ ನಾನು ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ 3 ಚೈನ್ ಹಾಕಿ ರಿಂಗ್ ಬೀಡ್ ಹಾಕಿರ್ತೀವರಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. 1 ಟೈಮ್, ಇನ್ನೂ 1 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ಸೊ ಅದೇನು ನಮಗೆ ಹಾಫ್ ಡಬಲ್ ಕ್ರೋಶೆ ಬಂದಿರುತ್ತೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಇದು ಕೂಡ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇನ್ನೂ 1 ಟೈಮು ಇದೇ 3 ಚೈನ್ ಒಳಗಡೆ ನೀಡಲ್ನ ಹಾಕಿ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಇವಾಗ ಇಷ್ಟ ಆಯ್ತಲ್ಲ, ಲಾಕ್ ಆಯಿತು, ಅದು ನೀಟಾಗಿ ಸೆಕ್ಯೂರ್ ಆಗಿರುತ್ತೆ. ಈ ರಿಂಗ್ ಬೀಡಿಂದ ಹಾಫ್ ಪಾರ್ಟ್ ಇರುತ್ತಲ್ಲ, ಡೌನ್ ಪಾರ್ಟು, ಆ ಪಾರ್ಟಿಗೆ ನಾವು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಬೇಕಂದರೆ ಹಾಫ್ ಡಬಲ್ ಕ್ರೋಶೆ ಇಲ್ಲ ಡಬಲ್ ಕ್ರೋಶೆ ಹಾಕಿದ್ರು ನಡೆಯುತ್ತೆ ಫ್ರೆಂಡ್ಸ್, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ. ನೀಡಲ್ನ ಹಾಕಿ ದಾರನ ತಂದು ಇದನ್ನು 4 ಸಿಂಗಲ್ ಕ್ರೋಶೆ ಹಾಕಿ ಇನ್ನೂ 1 ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಇನ್ನೂ 1 ಬೀಡನ್ನ ಹಾಕ್ಕೋತೀನಿ. ಸೊ ನಿಮಗೆ ಲೆಗ್ಸ್ ಬೇಕಂದರೆ ನೀವು 2 ಕಡೆ ಬೀಡನ್ನ ಹಾಕ್ಕೋಬೋದು. ಅಂದರೆ 3 ಸಿಂಗಲ್ ಕ್ರೋಶೆ 1 ಬೀಡು ಮತ್ತು 3 ಸಿಂಗಲ್ ಕ್ರೋಶೆ 1 ಬೀಡು, ಆ ಥರ 2 ಲೆಗ್ಸ್ ಟೈಪ್ ಕಾಣುತ್ತೆ. ನಾನಿಲ್ಲಿ ಆ ಥರ ಎಲ್ಲ ಮಾಡ್ತಾಯಿಲ್ಲ. 1 ಬೀಡನ್ನ ಸೆಂಟ್ರಲ್ಲಿ ಹಾಕಿಬಿಟ್ಟು ಮತ್ತು 4 ಸಿಂಗಲ್ ಕ್ರೋಶೆ, 4ರಿಂದ 5 ಹಾಕ್ಕೊಳ್ಳಿ ಲೆಫ್ಟ್ ಸೈಡು. ಸೊ ಶಾರ್ಟೇಜ್ ಅನಿಸಿದ್ರೆ ನಿಮಗೆ ಕರೆಕ್ಟಾಗಿ ಮಿಡಲ್ ಪಾಯಿಂಟಲ್ಲಿ ಬೀಡ್ ಬರಬೇಕು. ಆ ಥರ 4 to 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದನ್ನು ಕೂಡ ಪಕ್ಕದಲ್ಲಿ 3 ಚೈನ್ ಇರುತ್ತಲ್ಲ ಫ್ರೆಂಡ್ಸ್, ಈ ಕಡೆ ಲೆಫ್ಟ್ ಸೈಡು 3 ಚೈನ್ ಹಾಕಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಸೈಡೂ 3 ಚೈನ್ ಇರುತ್ತೆ. ನಮಗೆ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲ ಬ್ಯಾಕ್ ಸೈಡಿಂದ, ಆ 3 ಚೈನ್ ಒಳಗಡೆ ನೋಡಿಬಿಟ್ಟು ಅದರೊಳಗಡೆ ಲಾಕ್ ಮಾಡ್ಕೊಳ್ತೀನಿ. 2 ಸತಿ ಮಾಡ್ಕೊಳ್ಳೋಣ. 1 ಟೈಮ್ ನೋಡಿ, ಸ್ವಲ್ಪ ಕಂಜೆಸ್ಟ್ ಆಗಬಾರ್ದು. ಬೇಕಂದರೆ 1 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನಿಮಗೆ ಕಂಜೆಸ್ಟ್ ಆಗ್ತೀರ ನೀಟಾಗಿ ನೀವು ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕಿಬಿಟ್ಟು ಅಲ್ಲಿ ಪಕ್ಕದಲ್ಲೇ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ 1 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್ ಹಾಕ್ಕೊಳ್ಳೋಣ. ಪಕ್ಕದಲ್ಲೇ 1 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ 1 ಬೀಡ್ ಹಾಕ್ಕೊಳ್ಳೋಣ. ಮೇಲೆ ಇಟ್ಬಿಟ್ಟು ಈ ಥರ ಡಿಸೈನ್ ಕಾಣಿಸುತ್ತೆ. ಸೊ ನನ್ನ ಬಾಡಿ ಪಾರ್ಟ್ ಪಕ್ಕದಲ್ಲಿ ನಾನು ಬೀಡ್ಸ್ ಹಾಕಿಲ್ಲ ಫ್ರೆಂಡ್ಸ್, ಬೇಕಂದರೆ ಹಾಕೋಬೋದು, ನಾನು ಹಾಗೆ ಬಿಟ್ಟಿದ್ದೀನಿ. ಸೊ ಈ ರೀತಿ ಮತ್ತೆ ಮೀಡಿಯಮ್ ಸೈಜ್ ಬೀಡನ್ನ ಹಾಕೋಣ. ಇವಾಗ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ 3 ಕಾಣಿಸ್ತಾ ಇಲ್ಲ ನೋಡಿ, ಪಿಕಾಕ್ ಒಳಗಡೆ ಹೊಟ್ಟೋಗ್ಬಿಟ್ಟಿದೆ. ಸೊ ಇಲ್ಲಿ ಕೂಡ ನಮಗೆ 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಹಾಕಿಬಿಟ್ಟು ಬೀಡನ್ನ ಹಾಕಿ ಮತ್ತೆ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೊಳ್ಳೋಣ. 3 ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇನ್ನೂ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನೂ 2 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಂಡು ಬೀಡ್ ಹಾಕಿ ಮತ್ತೆ 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. 4 ಚೈನ್ ಹಾಕಿ 3 ಸಿಂಗಲ್ ಕ್ರೋಶೆ ಮಿಡಲಲ್ಲಿ ಬೀಡ್ ಹಾಕಿದ್ದೀನಿ. ಸೆಕೆಂಡ್ಗೆ ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕಬೇಕು, ರಿಂಗ್ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೋಬೇಕು. ಇದು ಸ್ವಲ್ಪ ಫಾಸ್ಟಾಗಿ ತೋರಿಸ್ಬಿಡ್ತೀನಿ ನೋಡಿ. ರಿಂಗ್ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆ ಕೂಡ ಲಾಕ್ ಮಾಡ್ಕೊಂಡು ಇಲ್ಲೂ ಕೂಡ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಸೀರೆನ ಟರ್ನ್ ಮಾಡಿಕೊಂಡು ಈ 3 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಇವಾಗ ಫ್ಲಿಪ್ ಮಾಡ್ಕೋಬೇಕು. ರಿಂಗ್ ಬೀಡನ್ನ ಈ ಥರ ಟರ್ನ್ ಮಾಡಿಕೊಂಡು ನಾವು ಮೇಲ್ಗಡೆ ಪಾರ್ಟಿಗೆ ಪಿಕಾಟ್ಸ್ನ ಹಾಕ್ಕೊಂಡು ಹೋಗಬೇಕು. 4 ಪಿಕಾಟ್ಸ್ ಹಾಕ್ತೀನಿ ಇಲ್ಲಿ. ಅಂದರೆ 1 ಡಬಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಇಲ್ಲಿ 1 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ 1 ಚಿಕ್ಕ ಬೀಡನ್ನ ಆ್ಯಡ್ ಮಾಡಿಕೊಂಡು 1 ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಇನ್ನೂ 1 ಚೈನ್ ಮಾಡ್ಕೊಳ್ಳೋದು. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ, ಇನ್ನೂ 1 ಚೈನ್ ಮಾಡಿ ಕಂಬದ ಕೆಳಗಡೆ ನೀಡಲ್ನ ಹಾಕೋಣ. ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಇದು ವಿತ್ ಬೀಡ್ ಪಿಕಾಟ್ಗೆ 1 ಬೀಡ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ.
ಇದನ್ನು 4 ಹಾಕ್ಕೊಳ್ಳೋಣ. ವಿತೌಟ್ ಬೀಡ್ 3 ಹಾಕ್ಕೊಂಡಿದ್ದೀನಿ, ಅದನ್ನು ಲಾಕ್ ಮಾಡ್ಕೊಳ್ಳೋಣ. 3 ಹಾಕಿ ಒಟ್ಟು 7 ಆಯಿತು. ಸೊ ಬೀಡ್ಸ್ ಬೇಡ ಅಂದರೆ ಅಲ್ಲೂ ಕೂಡ ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಲಾಕ್ ಆಗಿದ ತಕ್ಷಣ ನಾನು ಟರ್ನ್ ಮಾಡ್ಕೊಳ್ತೀನಿ. ಜಸ್ಟ್ ನೀವು ಎಷ್ಟು ಮಾಡ್ಕೊತೀರೋ ಅಷ್ಟೇ ಡಿಸೈನ್ನ ಈ ಥರ ಟರ್ನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಅಲ್ಲಿಂದ 7 ಚೈನ್ಸ್ ಹಾಕ್ಕೊಳ್ಳೋಣ. ಹೋಲ್ ಸ್ಯಾರಿನ ಟರ್ನ್ ಮಾಡ್ಕೋಬೇಕಂತ ಏನಿಲ್ಲ ಫ್ರೆಂಡ್ಸ್, ಎಷ್ಟು ಹಾಕ್ತಾಯಿದ್ದೀರಾ ಅಷ್ಟು ಮಾಡಿಕೊಟ್ರೆ ನಡೆಯುತ್ತೆ. 7 ಚೈನ್ ಹಾಕಿ 2 ಕಂಬದ ಮಧ್ಯೆ ಹಾಕ್ತೀನಿ. ಈ ಕಡೆ 3 ಪಿಕಾಟ್ನ ಬಿಟ್ಟು ಅಲ್ಲಿ ಕಂಬದ ಮಧ್ಯೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 6 ಚೈನ್ ಹಾಕ್ಕೊಳ್ಳೋಣ. 4 5 6 ಚೈನ್ ಮಾಡಿಕೊಂಡು ಈ 5 ಚೈನ್ ಒಳಗಡೆ ನೋಡಿ, ಇವಾಗ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಈ 2 ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಒಂದು ನಾಟ್ ಥರ ಫಾರ್ಮ್ ಆಗುತ್ತೆ, ನಿಮಗೆ ಒಂಥರ ಥಿಕ್ನೆಸ್ ಆಗಿ ಫಾರ್ಮ್ ಆಗುತ್ತೆ. ಅದನ್ನು ಗ್ರಿಪ್ಪಾಗಿ ಯೂಸ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಹಾಗೆ 6 ಚೈನ್ ಕೆಳಗಡೆ ದಾರಾನ ಹಾಕಿ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ನೋಡಿ, ಒಂದು ಥ್ರೆಡ್ ಇದೆ ಅಲ್ವಾ ನೀಡಲ್ ಮೇಲೆ, ಒಂದು ಲೂಪು, ಆ ಲೂಪ್ ಒಳಗಡೆ ಮಾತ್ರ ದಾರಾನ ಎಳ್ಕೊಳ್ಳಿ. ಸೊ ಇನ್ನೊಂದು ಲೂಪ್ ಹಾಗೆ ಇರಬೇಕು. ಮತ್ತು ಅದು ಗ್ರಿಪ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮಿಡಲ್ ಫಿಂಗರ್ ಮೇಲೆ ನಾನು 6 ಚೈನ್ನ ಇಟ್ಕೊಳ್ತೀನಿ. ಸೊ ತಂಬಲ್ಲಿ ತಂಬು ನೇಲಿಂದ ನಾನು ಈ ಥರ ಗ್ರಿಪ್ನ ಮಾಡ್ಕೊಳ್ತೀನಿ. ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಆವಾಗ ನೀಡಲ್ನ 6 ಚೈನ್ ಕೆಳಗಡೆ ಹಾಕಬೇಕು, ದಾರಾನ ತೊಗೊಂಡು ಬಂದು ಗ್ರಿಪ್ಪಾಗಿ ಇಟ್ಕೊಂಡು ಒಂದೇ ಒಂದು ಲೂಪಿಂದ ದಾರಾನ ಎಳ್ಕೊಂಡು ಫ್ರೀಯಾಗಿ ಇಟ್ಕೋಬೇಕು. ಸೊ ಇದೇ ನಿಮಗೆ ತುಂಬ ಕಷ್ಟ ಅನಿಸ್ಬಿಡೋದು, ಅಯ್ಯೋ ಇದು ತುಂಬ ಕಷ್ಟ, ಗ್ರಿಪ್ ಸಿಗ್ತಾಯಿಲ್ಲ ಅಂತ. ಸೊ ಈ ಥರ ಮಿಡಲ್ ಫಿಂಗರ್ನ ನೀವು ಯೂಸ್ ಮಾಡ್ಕೊಂಡು ತಂಬಲ್ಲಿ ಗ್ರಿಪ್ ಇಟ್ಟರೆ ತುಂಬ ಈಸಿ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ, ತುಂಬ ಈಸಿ ಆಗಿಬಿಡುತ್ತೆ. ಹೆಡ್ ಪಾರ್ಟೇ ತುಂಬ ಕಷ್ಟ ಅನ್ಸೋದು ನಿಮಗೆ. ಈ ಥರ 12 ಟೈಮ್ಸ್ ಹಾಕ್ಕೋಬೇಕು. 12 ಟೈಮ್ಸ್ ಹಾಕ್ಕೊಂಡು ಈಸಿಯಾಗಿರಬೇಕು, ಈ ಥರ ಫ್ರೀಯಾಗಿರಬೇಕು. ಅದನ್ನೆಲ್ಲ ಸೇರಿ 1 ಟೈಮ್ ದಾರಾನ ಎಳ್ಕೊಂಡು ಬರೋಣ. ನೀಡಲ್ನ ಅಲ್ಲಾಡಿಸಿದಷ್ಟು ಆ ಕಡೆ ಈ ಕಡೆ ಥ್ರೆಡ್ನೆಲ್ಲ ಎಳ್ಕೊಂಡು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನಿಮಗೆ. ನೀಡಲ್ನ ಅಲ್ಲಾಡಿಸ್ತೀರ ಆರಾಮ್ಸಾಗಿ ಎಳ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಲಾಕ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ, ಟೈಟ್ ಆಯಿತು ನಂದು. ಸೊ ಆಲ್ಮೋಸ್ಟ್ ಬರುತ್ತೆ ಥ್ರೆಡ್ ಆರಾಮ್ಸಾಗೆ. ಲೂಸ್ ಮಾಡ್ಕೊಂಡು ಆರಾಮ್ಸಾಗಿ ಹಾಕಿದ್ರೆ ನೀಟಾಗಿ ಬಂದುಬಿಡುತ್ತೆ. ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ದಾರ ಮೇಲೆ ಮಾಡಿ 3 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. 3 ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಕೂಡ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕು. ಟ್ರಯಾಂಗಲ್ ಫಾರ್ಮಲ್ಲಿ ಟೈಟ್ ಮಾಡ್ಕೋಬೇಕು. ಸೊ ಟೈಟ್ ಮಾಡಿದ ತಕ್ಷಣ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಅದನ್ನು ಈ 12th ಲೂಪ್ ಏನಿರುತ್ತೆ ಹೆಡ್ಡಲ್ಲಿ ನಾವು ಹಾಕಿರ್ತೀವಲ್ಲ 12ನೇ ದಾರ ಕೆಳಗಡೆ, ಸೊ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅದಕ್ಕೇ 12ಕ್ಕೆ ನಾನು ನೀಡಲ್ನ ಹಾಕಿ ಸೊ ದಾರನ ತೊಗೊಂಬಂದು ಲಾಕ್ ಮಾಡ್ತೀನಿ. 2 ದಾರ ಸೇರಿ ಒಂದು ಮಾಡ್ಕೊಂಡು ಟೈಟ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ 7 ಚೈನ್ಗೆ, ಸೊ 7 ಚೈನ್ ಇರುತ್ತಲ್ವ ನೋಡಿ, ಎಲ್ಲಿದೆ 7 ಚೈನು ಆ ಕಡೆ ಸೈಡ್ ಇದೆ. ಸೊ ಟರ್ನ್ ಮಾಡ್ಕೋಬೇಕು ನಾವು, ಎಲ್ಲಿ ಹೆಂಗೆ ಬೇಕೋ ಹಂಗೆ ಟರ್ನ್ ಮಾಡಿಕೊಂಡು ಅಲ್ಲಿಗೆ ವರ್ಕ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಅದು ಮೇಲೆಗೆ ನಾವಿಲ್ಲಿ ಹೆಡ್ ಪಾರ್ಟ್ ಏನಿದೆ ಅದು ಮೇಲೆ ಸ್ಯಾರಿ ಮೇಲೆ ಬರೋ ಥರ ನೀವು ಲಾಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಕನ್ಫ್ಯೂಸ್ ಆಗೋದು ಬೇಡ ಫ್ರೆಂಡ್ಸ್. 7 ಚೈನಿಗೆ ಆರಾಮ್ಸಾಗಿ ಟ್ವಿಸ್ಟ್ ಮಾಡಿಕೊಂಡೇ ವರ್ಕ್ ಮಾಡಿ, ಏನು ಪರವಾಗಿಲ್ಲ. ಸೊ ಲಾಸ್ಟಲ್ಲಿ ಲಾಕ್ ಮಾಡಬೇಕಾದ್ರೆ ಸೀರೆ ಮೇಲೆ ಅದು ಪಿಕಾಕ್ ಹೆಡ್ ಬರೋ ಥರ ನೋಡ್ಕೊಂಡು ನೀವು ಆ 3 ಚೈನಿ ಒಳಗಡೆ ಲಾಕ್ ಮಾಡಿದ್ರೆ ಸಾಕು. 9 ಸತಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೋತೀನಿ. 9 ಸತಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ, ಪಿಕಾಕ್ ಹೆಡ್ಡು ಸೀರೆ ಮೇಲೆ ಬರೋ ಥರ ಮಾಡಿಕೊಂಡು ಇಲ್ಲಿ 3 ಚೈನ್ ಇದೆಲ್ಲ 3 ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ಇನ್ನೂ 1 ಟೈಮ್ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ ಲಾಕ್ ಮಾಡಿಕೊಂಡು ಈ ಕೆಳಗಡೆ ಪಾರ್ಟ್, ರಿಂಗ್ ಕೆಳಗಡೆ ಪಾರ್ಟ್ ಇದೆಲ್ಲ ಅಲ್ಲಿ ನಾನಿವಾಗ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಸೊ 4 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಸೆಂಟ್ರಲ್ ಒಂದು ಬೀಡನ್ನ ಹಾಕ್ತೀನಿ. ಸೆಂಟರ್ ಒಂದು ಬೀಡನ್ನ ಹಾಕಿದ್ದೀನಿ. ಮತ್ತು ಈ ಕಡೆ 4 ಸಿಂಗಲ್ ಕ್ರೋಶೆ ಮಾಡಿ 2 ಲಾಕ್ ಮಾಡಿ 2 ಚೈನ್ ಹಾಕಿ ಕೂಡ ಲಾಕ್ ಮಾಡಿದ್ದೀನಿ ಸ್ಯಾರಿಗೆ. ಮತ್ತು ಒಂದು ಎಕ್ಸ್ಟ್ರಾ ಮೀಡಿಯಮ್ ಬೀಡ್ ಹಾಕಿ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಸೊ ಇದು ಫ್ರೀಯಾಗಿ ಆರಾಮಾಗೆ ಬೆಂಡಾದರೆ ಬೆಂಡಾಗುತ್ತಲ್ವ, ಅಲ್ಲಿ ಒಂದು ನಾವು ಅದೇ ಹೆಡ್ ಮೇಲೆ ಒಂದು ಬೀಡನ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿ, ನವಿಲನ್ನು ಕೂಡ ಸ್ಟಿಚ್ ಮಾಡಿದ್ರೆ
ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಪೇಸ್ಟ್ ಕೂಡ ಮಾಡ್ಬೋದು, ನೀಟಾಗೆ ಸ್ಟಿಕ್ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ಸೀರೆ ಮೇಲೆ ಬಂದರೆ ಯಾವ ರೀತಿ ಕಾಣಿಸುತ್ತೆ, ಇದು ಹೆಡ್ ಪಾರ್ಟ್ ಅಂತ ನಾನು ಟ್ರೈ ಮಾಡಿರೋದು, ಚೆನ್ನಾಗೇ ಬಂದಿದೆ. ಸೊ ನೀವು ಕೂಡ ಹಾಕ್ಕೊಳ್ಳಿ. ಈ ಥರ ಬೆಂಡ್ ಆಗುತ್ತಲ್ವ, ಅಲ್ಲಿ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಸ್ಟಿಕ್ ಮಾಡ್ಕೋಬೇಕು. ಎರಡರಲ್ಲಿ ಒಂದು ಮಾಡಲೇಬೇಕು, ಇಲ್ಲ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಇಲ್ಲಿ ಒಂದು ಬೀಡನ್ನ ಕೂಡ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ. ಹೆಡ್ ಮೇಲೆ ಒಂದೇ ಒಂದು ಬೀಡನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಆ ಶೇಪ್ ಅದು ಅಲ್ಲಾಡ್ದಿರೋ ಥರ. ಸೊ ಈ ಥರ ಮಾಡಿಕೊಂಡು ಕುಚ್ಚು ಕೂಡ ಕಟ್ಟಿದ್ದೀನಿ. ನಿಮಗೆ ಗ್ಯಾಪ್ ಅನಿಸ್ತು ಅಂದರೆ ಇನ್ನೂ ಸ್ವಲ್ಪ ಹತ್ತಿರ ಹಾಕ್ಕೋಬೋದು, ಒಂದೊಂದು ಸಿಂಗಲ್ ಕ್ರೋಶೆ ಕುಚ್ಚು ಪಕ್ಕ ರೆಡ್ಯೂಸ್ ಮಾಡ್ಕೋಬೋದು. ಇನ್ನೂ ಗ್ಯಾಪ್ ಬೇಕಂದರೆ ಇನ್ನು ಸ್ವಲ್ಪ ದೂರ ದೂರ ಹಾಕ್ಕೋಬೋದು. ಇದಕ್ಕೆ ಇಂಥ ಡಿಸೈನ್ಗೆಲ್ಲ ಒಂಚೂರು ಗ್ಯಾಪ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಇದೆಲ್ಲ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಥರ ಕಾಣಿಸುತ್ತೆ. ಇದು ಪಿಕಾಕ್ ಕೂಡ ಅನ್ಕೋಬೋದು, ಒಂದು ಆ್ಯಂಗಲಲ್ಲಿ ನೋಡ್ರೆ ಡಕ್ ಕೂಡ ಅನಿಸುತ್ತೆ. ಸೊ ಎಕ್ಸಾಕ್ಟಾಗಿ ಪಿಕಾಕೆ ಅಂತ ಹೇಳೋಕ್ಕಾಗಲ್ಲ, ಡಕ್ ಕೂಡ ಅನಿಸುತ್ತೆ ನೋಡಿ ಆ ಶೇಪ್ ನೋಡಿದ್ರೆ. ಸೊ ಎರಡು ಕೂಡ ಅನ್ಕೋಬೋದು, ಬಟ್ ಡಿಸೈನ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಟಿಸ್ ಮಾಡ್ತಾರೆ. ಇದೊಂದು ಪಿಕಾಕ್ ಥರ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಸೊ ಒಂದು ಸೈಡ್ ಟ್ರೈ ಮಾಡಿ, ಸಿಂಗಲ್ ಸ್ಟೆಪ್ ಡಿಸೈನು, ಸಿಂಗಲ್ ಕಲರೆಲ್ಲ ಹಾಕ್ಕೊಂಡು ಹೋಗೋದಷ್ಟೇ. ಸೊ ಇದು ಡಬಲ್ ಕಲರ್ಸಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಬರುತ್ತೆ ಆ ಪಿಕಾಕ್ ಡಿಸೈನು. ಜಸ್ಟ್ ಈ ಥರ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಇದು ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಸೈಡ್ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಬ್ರೈಡಲ್ ಸ್ಯಾರೀಸ್ಗೂ ಹಾಕ್ಬೋದು, ನಾರ್ಮಲ್ ಸ್ಯಾರೀಸ್ಗೂ ಹಾಕ್ಕೋಬೋದು. ಪಿಕಾಕ್ ಮೋಟಿಫ್ ಇರೋ ಕಡೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. Thank you for watching friends. Thank you.